ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ದೇವಸ್ಥಾನಕ್ಕೆ ಬಂದಿದ್ವಿ ನಾವು. ಇದು ಅಟ್ಟಿಲಕ್ಕಮ್ಮ ಜಲಗೇರಮ್ಮ ದೇವಸ್ಥಾನ ಅಂತ. ಬಹುಶಃ ನೋಡಿರ್ಬೋದು, ತುಮಕೂರು ಸೈಡ್ ಇದೆ ಇದು, ಯಡಿಯೂರ ಹತ್ರ. ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ. ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಕೋಳಿ ಎಲ್ಲ ಒಪ್ಪಿಸ್ಕೊಂಡು ಒಂದು ಬಯಲು ಜಾಗ ಸಿಕ್ತು ನಮಗೆ. ದೇವಸ್ಥಾನ ಬಿಟ್ಟು 1 ಕಿಲೋಮೀಟ್ರು ಸ್ವಲ್ಪ ಹಿಂದಕ್ಕೆ ಬಂದಿದ್ದೀವಿ. ಒಳ್ಳೆ ಜಾಗ, ಒಳ್ಳೆ ನೆರಳಿತ್ತು. ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಎಲ್ಲ ಸೌದೆಗಳು ಅಲ್ಲೊಂದೆಲ್ಲ ಬಿದ್ದಿತ್ತು. ಎಲ್ಲ ಎತ್ಕೊಂಡು ಒಂದು ಒಲೆ ರೆಡಿ ಮಾಡಿ ಒಂದು ಒಲೆಯಲ್ಲಿ ಅನ್ನಕ್ಕೆ ರೆಡಿ ಮಾಡಿದ್ದೀವಿ. ಒಂದು ಇದರಲ್ಲಿ ಸಾಂಬಾರು ರೆಡಿ ಮಾಡ್ತಾಯಿದ್ದೀವಿ. ನಾಟಿ ಕೋಳಿ ಸಾಂಬಾರು. 2 ನಾಟಿ ಕೋಳಿ ತೊಗೊಂಡಿದ್ವಿ. ಎಲ್ಲ ಕಟ್ ಮಾಡ್ಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀವಿ. ನೋಡಿ ಬಯಲು ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಭಟ್ರು ಸಾಂಬಾರು ಮಾಡ್ತಾಯಿದ್ದಾರೆ ಅವರು. ನಾವು ಎಲ್ಲ ಸೌದೆ ಅದು ಇದು ಎಲ್ಲ ರೆಡಿ ಮಾಡಿಕೊಟ್ವಿ. ಅವರು ಅಡುಗೆ ಮಾಡ್ಕೊತಾ ಇದ್ದಾರೆ. ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ. ನೀವು ಅಟ್ಟಿಲಕ್ಕಮ್ಮ ಜಲಗೇರಮ್ಮ ದೇವಸ್ಥಾನಕ್ಕೆ ಯಾರಾದರೂ ಹೋಗಿರೋದಿದ್ದರೆ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ. ಅಟ್ಟಿಲಕ್ಕಮ್ಮ ದೇವಸ್ಥಾನದಲ್ಲಿ ನಾನ್ ವೆಜ್ ಏನು ಮಾಡಲ್ಲ. ಜಲಗೇರಮ್ಮ ದೇವಸ್ಥಾನದಲ್ಲಿ ಕೋಳಿಯೆಲ್ಲ ಒಪ್ಪಿಸ್ತಾರೆ, ಮರಿ ಕೊಡ್ತಾರೆ, ಕೋಳಿ ಕೊಡ್ತಾರೆ. ನಾವು ಕೋಳಿ ತೊಗೊಂಡೋಗಿದ್ವಿ. ನಮ್ಮ ಮಗಳು ಪ್ರತಿ ವರ್ಷವೂ ಹೋಗ್ತಾರೆ ಅವ್ರ ಫ್ಯಾಮಿಲಿ, ಹಂಗಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ನಾಟಿ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ. ದೇವ್ರ ಪ್ರಸಾದ ತುಂಬ ಟೇಸ್ಟಾಗಿತ್ತು. ಒಟ್ಟಲ್ಲಿ ಅಕ್ಕ ಮುದ್ದೆ ಮಾಡ್ತಾವ್ರೆ. ಮುದ್ದೆ ಅಲ್ಲಿ ಗಾಳಿ ಬೇರೆ, ಗಾಳಿ ಒಲೆ ಮೇಲೂ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ ಪಾತ್ರೆ. ಹೆಂಗೋ ಪಾಪ ಮಾಡ್ತಾವ್ರೆ ನೋಡಿ. ಎಷ್ಟು ನೀಟಾಗಿ ಮುದ್ದೆ ತಿರುಗ್ತಾವ್ರೆ. ಮುದ್ದೆ ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ ಚೆನ್ನಾಗಿ ತಿರುಗುತ್ತಾರೆ ಅಕ್ಕ. ಸಪೋರ್ಟಿಗೆ ನಾನು ಸ್ವಲ್ಪ ಹಿಡ್ಕೊಳ್ತಾ ಇದ್ದೀನಿ, ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಬಿಸಿ, ಗಾಳಿಗೆ ಕಡೆ ಅಂದರೆ ಹತ್ತು ಕಡೆಗೆ ಉರಿ ಹೋಗುತ್ತೆ. ಮುದ್ದೆ ತಿರುಗುತ್ತಾ ಇದ್ದಾರೆ. ಮುದ್ದೆ ಬೇಯಲಿರಿ, ಸ್ವಲ್ಪ ಮುದ್ದೆ ಬೇಯಬೇಕು ಅಂತ ಅಂದ್ಬಿಟ್ಟು ಉರಿ ಎಲ್ಲ ತೆಗೆದಿದ್ದೀವಿ. ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು, ಟೈಟಾಗಿ ಹಿಡ್ಕೊಂಡ್ರೆ ಅಕ್ಕ ತಿರುಗುತ್ತಾ ಇದ್ದಾರೆ ಮುದ್ದೆನ. ಯಾರೆಲ್ಲ ಈ ಕಡೆ ಬಂದಿದ್ರೆ ಒಂದು ಕಮೆಂಟ್ ಮಾಡಿರಿ. ನಾವು ವರ್ಷಕ್ಕೊಂದು ಸತಿನೇ ಬರೋದು. ನಮ್ಮ ಮಗಳು ಮನೆಯವ್ರು ಬಂದರೆ ನಮ್ಮನ್ನು ಕರ್ಕೊಂಬರ್ತಾರೆ. ನಾನು ಮುದ್ದೆ ಕಟ್ಕೊತಾ ಇದ್ದೀನಿ. ಅಕ್ಕ ತಿರುಗ್ಕೊಂಡು ಕೊಡ್ತಾಯಿದ್ದಾರೆ. ಎಲ್ರಿಗೂ ಒಂದೊಂದು ಮುದ್ದೆ ಥರನೇ ಮಾಡ್ಕೊಂಡಿದ್ರೆ ಒಂದು 6-7 ಮುದ್ದೆ ಆಗುತ್ತೆ ಇದರಲ್ಲಿ. ದೇವ್ರ ಪ್ರಸಾದ ಎಲ್ಲರೂ ಊಟ ಮಾಡಿ ಓಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇದು ಮನೆಗೇನು ತೊಗೊಂಡೋಗಂಗಿಲ್ಲ ಅಂತಂದು ಇಲ್ಲೇ ಊಟ ಮಾಡಬೇಕು. ಮಾಡಿಬಿಟ್ಟು ಅದೇನೋ ಸಂಪ್ರದಾಯ ಇರಬೇಕು ದೇವಸ್ಥಾನದ್ದು. ಮನೆಗೇನು ತೊಗೊಂಡೋಗಂಗಿಲ್ಲ, ಇಲ್ಲೇ ಮಾಡಿಬಿಟ್ಟು ಊಟ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಮುದ್ದೆ ಇಲ್ಲೇ ಮಾಡ್ಕೊಂಡು ಮುದ್ದೆ, ಅನ್ನ, ಸಾಂಬಾರು, ಚಿಕನ್ ಫ್ರೈ ಮಾಡ್ಕೊಂಡಿದ್ದೀವಿ ಒಂದು kgಗೆ. ಮುದ್ದೆನೂ ಆಯಿತು. ಈಗ ಎಲ್ಲ ಫ್ರೈ ರೆಡಿ ಮಾಡ್ಕೊಳ್ತದೆ. ಕೋಳಿ ಸಾಂಬಾರು ಟೇಸ್ಟ್ ಮಾಡ್ತಾಯಿದ್ದೀರಿ ರಂಜಿತು. ಅಮ್ಮ ಮತ್ತು ಫ್ರೈಗೆ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಬಾಯ್ಲರ್ ಕೋಳಿ ತೊಗೊಂಡಿದ್ದೆ ಒಂದೂವರೆ kg ಅಷ್ಟು. ಮಸಾಲೆ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಂದಿರೋದ್ರಿಂದ ಬೇಗ ಆಯಿತು. ಹೆಂಗೋ ಮನೇಲಿ ಮಾಡ್ದಂಗೆ ಎಲ್ಲ ಟೇಸ್ಟಾಗಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಏನು ಇತ್ತು ಅದರಲ್ಲಿ ಮಾಡಿದ್ದೀವಿ. ಆದರೂ ತುಂಬ ರುಚಿಯಾಗಿತ್ತು. ಟೇಸ್ಟು ನಾವು ಮನೇಲಿ ಮಾಡಿದ್ರೂ ಆಗಲ್ಲ. ಇಲ್ಲೊಂದು ಗಿಡ ಕರ್ಬೇವಿನ ಸೊಪ್ಪಿನ ಗಿಡ ಇತ್ತು, ಸ್ವಲ್ಪ ತೊಗೊಂಡೋಗಿ ತೊಳೆದ್ಬಿಟ್ಟು ಫ್ರೈಗೂ ಹಾಕಿದೆ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಾಗಿತ್ತು ಫ್ರೈನೂ. ಸರಿ, ಎಲ್ಲರೂ ಬಾಳೆ ಎಲೆನೂ ಇಲ್ಲೇ ಸಿಕ್ತು. ಬಾಳೆ ಎಲೆನೂ ಇಲ್ಲೇ ಕಟ್ ಮಾಡ್ಕೊಂಬಂದ್ರು ಹುಡುಗರು ಹೋಗಿ. ಚಿಕ್ಕ ಬೂವಿ ದೊಡ್ಡ ಬೂವಿ ಹೋಗಿ ಇಲ್ಲೇ ಕಟ್ ಮಾಡ್ಕೊಂಬಂದು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಫ್ರೈ ಎಲ್ಲ ಚೆನ್ನಾಗೈತೆ. ಎಲ್ಲರೂ ಚೆನ್ನಾಗಾಗಿದೆ ಅಂತ ಊಟ ಮಾಡ್ತಾವ್ರೆ. ನೋಡಿರಿ, ಇಷ್ಟು ಜಾಗದಲ್ಲಿ ನಮಗೆ ನೀರಿನ ವ್ಯವಸ್ಥೆ ಆಯಿತು. ಬಾಳೆ ಎಲೆ, ಸೌದೆ ಮತ್ತು ಒಲೆ ಹಾಕೋಣ ಕಲ್ಲು ಎಲ್ಲ ಸಿಕ್ತು ನೋಡಿರಿ. ಅದು ದೇವಸ್ಥಾನ ಬಿಟ್ಟು 1-1.5 ಕಿಲೋಮೀಟ್ರ್ ಬಂದಿದ್ದೀವಿ. ಎಲ್ಲ ಸಿಕ್ಕಿದೆ. ಅದು ದೇವರ ಆಶೀರ್ವಾದನೇ. ಮತ್ತು ಊಟ ಎಲ್ಲ ಆಯಿತು. ಎಲ್ಲರೂ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಬಾಳೆಹಣ್ಣು ಇತ್ತು, ಎಲ್ಲರೂ ಒಂದೊಂದು ತಿನ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಈಗ ಹೊರಡ್ತೀವಿ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಳೋಣ ರೆಡಿ ಆದ್ವಿ, ಹೊರಟಿದ್ವಿ. ನೋಡಿ ನಮ್ಮ ಪುಟಾಣಿ ಏನು ಮಾಡ್ತಾನೆ, ಎಲ್ಲೋ ಕೂತಿದ್ದಾನೆ ನೋಡಿ. ಅವನು ಮಹಾರಾಜ. ಅವನು ಮನೇಲಿ ಮಾತ್ರ ಇರೋಂಗಿಲ್ಲ. ಅಮ್ಮ ಎಲ್ಲಿ ಬರ್ತಾಳೋ ಅಲ್ಲಿಗೆ ಬಂದ್ಬಿಡ್ಬೇಕು ಅವನು. ತುಂಬ ಚೆನ್ನಾಗಿ ಸಾಕ್ಕೊಂಡಿದ್ದಾಳೆ ಅದನ್ನು ನೋಡಿ. ಹೆಗಲ ಮೇಲೆ ಹೋಗಿ ಕೂತ್ಕೊಂಡು ಅವನು ಭೂವಿ ತಲೆ ಮೇಲೆ. ಹಾಯ್, ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.